ಇದು ಕಾಡು ಬದನೆ ಮೂಲ ಇಲ್ಲಿನ ಕಡಿಮೆ ಐತೆ ಸರ್ 5 6 ಹಿಡಿದೈತೆ ಎಲ್ಲಿ ನೋಡಿದ್ವಿ. ಹಾಂ ಹಾಂ ಈ ಸೈಜ್ ಬಂದಿದೆ ಸರ್. ಅಷ್ಟು ಒಂದೇ ಕಡೆ ಕಿತ್ಕೊಂಡ್ಬಿಟ್ವಿ, ಹಂಗೆ ಇಟ್ಕೊಂಡ್ಬಿಟ್ಟಿವಿ ಸರ್ ಅದು. ಈಗ ಕೆಲಸ ಏನಂದ್ರೆ ಅರ್ಜೆಂಟ್ ನಾವು ಮ್ಯಾಕ್ ಕಟ್ಬೇಕು ಸರ್ ಈಗ. ಹಾಂ ಈಗ ಭಾಗ ಆಗಿ ಇದೇ ಹಾಕತ್ತೆ ಸರ್. ಹಾಂ ಹೆಸರೇನೈತೆ ಸರ್? ಸಿಡ್ಲಬಾಯಿ ಹ್ಞೂ ಸರ್ ಸಿಡ್ಲಬಾಯಿ. ಸುಮಾರು ಎಷ್ಟು ಗಿಡ ಅದಾವೆ ಸರ್ ಇದರಲ್ಲಿ? ಅದು ಮೊನ್ನೆ ಅನಿಸಿದ ಪ್ರಕಾರ ಹೆಚ್ಚು ಕಡಿಮೆ 1725 ಅಂದ್ರೆ 1800 ಗಿಡ ಅದ ಸರ್. ಹಾಂ 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 ಬದನೆ ಒಟ್ಟು 1800 ಲೆಕ್ಕ. ಇವು ಎಲ್ಲ 150 ಗಿಡ ಸ್ವಲ್ಪ ಹೊಸ ಭೂಮಿ ಅಲ್ಲ ಸರ್. ಹನುಮಸಾಗರದ ಸಿರಾಜ್ ಸಾಹೇಬ್ರ ಹತ್ರ ತಂದ ಗಿಡ ಇವು? ಹೌದು ಸರ್, ಅವ್ರ ಹತ್ರ ತಗೊಂಡಿದ್ದು. ಸಿರಾಜುದ್ದೀನ್ ಸರ್ ಅದರ ಇದು ಯಾವ ತಳಿ ಸರ್ ಇದು? ಇದು ಧ್ರುವ ಸರ್. ಇದು ಧ್ರುವ. ಕೆಳಗಡೆ ಕಾಡು ಬದ್ನಿ ರೂಟ್ ಸ್ಟಾಕ್ ಬಂದ್ಬಿಟ್ಟು ಕಾಡು ಬದ್ನಿದು, ಮೇಲ್ಗಡೆ ಧ್ರುವದ್ದು ಸಸಿ ಮಾಡಿಕೊಟ್ಟಿದ್ದಾರೆ ಸರ್. ಸಸಿ ಮಾಡಿದ ಸಸಿ. ಹಾಂ ಸರ್. ಹ್ಞೂ ಇದೆಲ್ಲ ಗೊಂಚಲು ಗೊಂಚಲ. ಹಾಂ ಸರ್, ಒಳಗಡೆ ಎಲ್ಲ. ಹ್ಞೂ ಸುಮಾರು ಒಂದೊಂದು ಗಿಡಕ್ಕೆ ಎಷ್ಟು ಹತ್ತೇವೆ ಸರ್ ಈಗ? ನಾನು ಅದ್ರ ಪ್ರಕಾರ ಅಲ್ಲೇ ಅರ್ದೀನಿ ಸರ್. ಒಂದು 4 ಲೈನಿಗೆ 3 ಬಾಕ್ಸ್ ಆಗಿಬಿಟ್ಟು ಸರ್. 4 ಲೈನಿಗೆ 3 ಬಾಕ್ಸ್ ಆಗಿಬಿಟ್ಟು. ಇನ್ನು ಈ ಕಡೆ ಐತೆ ಸರ್ ಅರಿಯೋದು. ಅದು ವಜ್ಜಕ್ಕೆ ಮ್ಯಾಲೆ ಕಟ್ಬೇಕು ಸರ್. ವಜ್ಜಕ್ಕೆ ಕೆಳಗಡೆ ಇದು ಹಾಕತ್ಬಿಟ್ಟೆ. ಹ್ಞೂ ಚಂದ ನೀವು ಇದು ಮಾಡಿದ್ರಿ. ಇಲ್ಲ ನಮ್ದೇನಿಲ್ಲ ಸರ್, ನಾವು ಸಿರಾಜುದ್ದೀನ್ ಸರ್ ಭಾಳ ನನಗೆ ಅಲ್ಲ ಸಪೋರ್ಟ್ ಮಾಡಿದ್ರೆ. ಅಲ್ಲ ನೀವು ಫಸ್ಟಿಗೆ ನಾನು ಕೆಡ್ಸ್ಕೊಂಡ್ಬಿಟ್ಟಿದ್ದೆ ಸರ್ ಸ್ವಲ್ಪ. ನನಗೆ ಮಾಹಿತಿ ಅಂದ್ರೆ ನಾನು ತಪ್ಪು ಮಾಡಿದ್ದೇನೆಂದ್ರೆ ಒಂದೇ ಗಿಡ ಫೋಟೋ ತೆಗೆದು ಹಾಕೋದು. ಅವ್ರು ಫೋಟೋ ತೆಗೆದು ಹಾಕ್ರಿ, ಏನಾದ್ರು ಚೇಂಜ್ ಇದ್ರೆ ನಾನು ಮೆಡಿಸಿನ್ ಕೊಡ್ತೀನಿ ಅಂತಂದು ಹೇಳ್ತಿದ್ರೆ ಸರ್. ಒಂದೇ ಗಿಡ ತೆಗೆದು ಹಾಕಿ ಏನು ಮಾಡಿಬಿಟ್ಟಿದ್ದೆ, ಉಳಿದ ಗಿಡ ಎಲ್ಲ ಕೆಡ್ಸ್ಕೊಂಡ್ಬಿಟ್ಟಿದ್ದೆ. ಅದೇನಾಗೈತೆ ಸರ್, ಎಲ್ಲ ಗಿಡ ಡ್ಯಾಮೇಜ್ ಆಗಿಬಿಟ್ಟಿದ್ದು. ಅಂದ್ರೆ ಪೂರ್ತಿ ಇಷ್ಟೇ ಸರ್. ಅವು ಏನು ಮಡ್ಗೌದತ್ತು ಅಂತಾರಲ್ಲ, ಏನು ನೀರು ಕಟ್ಟಿದ್ರೆ ಎದ್ದೇಳಲ್ಲ ಆ ಲೆಕ್ಕಕ್ಕೆ ಬಂದ್ಬಿಟ್ಟಿದ್ದು. ಆಮೇಲೆ ಸರ್ ಬಂದು ನೋಡಿದ್ರು ಪಾಪ ವಿಡಿಯೋ. ಅವರು ಪಾಪ ಬೇರೆ ಚೆನ್ನಾಗಿ ಹೆಂಗೆ ಮಾಡಿದಾರೆ ಅಂತ ಬಂದಿದ್ರು ಸರ್. ಅವರು ನೋಡಿದ ಮೇಲೆ ಹೇಳಿದ್ರು ಸರ್, ಇದು ಪೂರ್ತಿ ಕೆಡಿಸ್ಬಿಟ್ರಿ ಎಲ್ಲ, ನೀವು ಇದು ಮಾಡಿಬಿಟ್ರಿ ಅಂತಂದ್ರೆ ಫೋಟೋ ಹಾಕಿದ್ದೆ. ಯಾವುದಂದ್ರೆ ಆ ಮೂಲೆ ಒಂದೇ ಒಂದು ಗಿಡ ಇರ್ತಂತ ತೋರಿಸಿದ್ರು. ಆಮೇಲೆ ಈ ಕೆಟ್ಟೋಗಿದ್ದು ಕೂಡ ಒಂದು 15-20 ದಿನ ಇದಾಗಿತ್ತು ಸರ್. ಇಮಿಡಿಯೇಟ್ ಮೆಡಿಸಿನ್ ಎಲ್ಲ ಬರ್ಕೊಟ್ರು ಸರ್. ಕರೆಕ್ಟಾಗಿ ಅದನ್ನ ಫಾಲೋಅಪ್ ಮಾಡಿಬಿಟ್ಟೆ. ಒಂದು 20-25 ದಿನದಲ್ಲಿ ಎದ್ಬಿಡಿ ಸರ್ ಅಷ್ಟು. ತುಂಬ ಚೆನ್ನಾಗಿ ಬಂದಿತ್ತು. ಹ್ಞೂ ಸರ್. ನೋಡಿರಿ ಇವೆಲ್ಲ ಚಿಗುರು ಕಾಪ್ ಮಾತ್ರ ಅತಿ ಹೆಚ್ಚಿನ ಮಟ್ಟದಲ್ಲಿದೆ ಸರ್. ಕಾಪ್. ಹಾಂ ಇಲ್ಲಿ ನೋಡಿ ಚಿಗುರು ಸರ್ ಭಯಂಕರ ಬಿಡಗಲ್ಲ ಸರ್. ಈ ರೀತಿ ಚಿಗುರು ಬಿಡ್ಬೇಕು ರೀ. ಒಂದು ಲೆಕ್ಕಕ್ಕೆ 2.5 ಇಂಚ್ ಐತೆ ಸರ್. 2 ಬೋರ್ ಇದಾವೆ ಸರ್. ಹಾಂ ಅವು ಇಲ್ಲೊಂದು ಬೋರು ನಿಮ್ದ್ರೊಳಗೆ ಅದಾವ? ಹಾಂ ನಮ್ದ್ರಲ್ಲಿ ಸರ್. ಇಲ್ಲೊಂದು ಬೋರು ಹಾಕ್ಸಿದಾರೆ, ಅಲ್ಲೊಂದು ಬೋರ್ ಹಾಕ್ಸಿದಾರೆ ಸರ್. ಹಾಂ ಆಮೇಲೆ ಇದರಿಂದ ಒಂದು 2000 ಕೊಟ್ಟು JCB ಕರೆಸಿ ಇಲ್ಲಿ ಸ್ವಚ್ಛ ಮಾಡಿಸ್ಬಿಟ್ಟಿದ್ದ. ಹಾಂ ಸ್ವಚ್ಛ ಮಾಡಿಸಿದ ಮೇಲೆ ಇಕ್ಕೋಬೇಕಲ್ಲ ಸರ್. ಈಗ ಎಲ್ಲಿ ಕಳ್ಕೊಂಡಿರ್ತೀವಿ ಅಲ್ಲೇ ತಗೋಬೇಕಂತಂದು ಲಾಸ್ಟ್ಗೆ ಈ ಗಿಡ ತಕ್ಕ ಬಂದೆ. ಇಲ್ಲಿ ಸ್ವಲ್ಪ ನೀರು ಏರ್ಲೋದಕ್ಕೆ ಇಲ್ಲಿ ಬಿಟ್ಟಿನಿ ಸರ್ ಗಿಡ. ಹಾಂ ಇದರಲ್ಲಿ ಬದ್ನಿಕಾಯಿ ಹರಿತಾ ಇದೆ ಸರ್. ಅಲ್ಲೆಲ್ಲ ಮುಂದೆ ತೋರಿಸ್ತೀನಿ ನಿಮಗೆ. ಹಾಂ ಅಲ್ಲಿ ಗಿಡ ಹಚ್ಚಿದ್ದೀನಿ ಸರ್, ಬಂದಿದ್ದಾವೆ ಗಿಡ ಇದರಲ್ಲೇ. ಬಟ್ ಕಸ ಕಿತ್ತಕ್ಕೆ ಹೋಗಿಲ್ಲ ಸರ್. ಅವು ಹೆಂಗೆ ಬರ್ತಾವೆ ನೋಡಮ್ಮ. ಕರೆಕ್ಟ್. ಇವು ಆದ್ರೆ ಇದು ಮಾತ್ರ ಸರ್, ಇದ್ರೆ ಹುಡುಕಿದ್ರೂ ಒಂದು ಕಸ ಸಿಗಲ್ಲ. ಹೌದು. ಈಗ ಮೊನ್ನೆ ಅವು ಊರಿಗೆ ಅಂತ ಎಲ್ಲೋ ಒಂದು ಬಂದೈತೆ ಸರ್. ದಿನ ಕುರ್ಚಿ ತೊಗೊಳೋದು, ಒಂದು ಕಸ ಬರ್ಲಾರ್ದಂಗೆ ನೀಟಾಗಿ ಹೊಲ ಮೇಂಟೈನ್ ಮಾಡೋದು ಸರ್. ಒಟ್ಟು ಕಸ ಬರ್ಗೊಡ್ಲಾರ್ದಂಗೆ. ಬರ್ರಿ ಸರ್, ನೀವು ಬರ್ಬೇಕು. ನನಗೆ ನೀವು ಏನದು, ನಾವೇನು 2 ತಿಂಗಳಕ್ಕೆ ಸಸಿ ಒಳಗೆ ನೋಡ್ರಿ ಆಗಲೇ ಒಂದು 25 ಒಂದು ಎಷ್ಟು ಹೂವುಗಳು, ಕಾಯಿಗಳು ತುಂಬ ಚೆನ್ನಾಗಿದೆ. ಮೇಲೆ ಕಾಪು ವೆರಿ ನೈಸ್. ಹಾಂ